ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಅಕ್ಷಯಕಲ್ಪ ಫಾರ್ಮ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ನೋಡೋಣ. ಲೈಫಲ್ಲಿ ಒಂದು ಮೆಮೊರಬಲ್ ಮೂಮೆಂಟ್ ಅಂದರೆ ಅಕ್ಷಯಕಲ್ಪ ಫಾರ್ಮ್. ಬನ್ನಿ ವಿಸಿಟ್ ಮಾಡೋಣ. ದಾರಿ ಮಧ್ಯದಲ್ಲಿ ಒಂದು 4 ಪಪ್ಪೀಸ್ನ ಬಿಟ್ಟು ಹೋಗಿದ್ದಾರೆ, ಸೊ ಒಂದು ಮಾತ್ರ ಅಡಾಪ್ಟ್ ಮಾಡ್ಕೊಂಡಿದ್ವಿ. ವೆಲ್ಕಮ್ ಟು ಅಕ್ಷಯಕಲ್ಪ. ಈ ಥರ ಒಂದು ಪಾಸ್ ಕೊಡ್ತಾರೆ. ಸೊ ಇದು ಎಂಟ್ರಿ ನಮಗೆ 2 ಸೈಡ್ಸ್ ನೋಡ್ಬೋದು. ಎಲ್ಲ ಮೆಡಿಸಿನಲ್ ಪ್ಲಾಂಟೇ ಇರುತ್ತೆ. ಸೊ ಒಳಗೆ ಹೋಗಿದ ತಕ್ಷಣ ಒಂಥರ ನೇಚರೇ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿದೆ. ನಾವು 1 ಇಯರಿಂದ ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ. ಸೊ ಫೈನಲಿ ಬಂದಿದ್ವಿ ನಾವು. ಸೊ ಇದು ಎಂಟ್ರೆನ್ಸ್. ಇವಾಗ ಏನು ಹೇಳ್ತಾರೋ ನೋಡೋಣ. ಇಲ್ಲಿ ನಾವು ನೋಡ್ಬೋದು ಸ್ವೀಟ್ ಪೊಟ್ಯಾಟೊ ಇದು. ಈ ಕಡೆ ಎಲ್ಲ ಕ್ಯಾಬೇಜು, ಇನ್ನು ಕ್ಯಾರೆಟ್ ಈ ಥರ ಹಾಕಿದ್ದಾರೆ. ಇದು ವೆಲ್ಕಮ್ ಡ್ರಿಂಕ್ ಅಂತೂ ಮಜ್ಜಿಗೆ, ಮಸಾಲ ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಟೇಸ್ಟ್ ನೋಡಾಯಿತು. ಸೊ ಸೈಕಲ್ ಸಿಕ್ಕಿದ್ರೆ ಸಾಕಲ್ವ ಮಕ್ಕಳಿಗೆ, ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಬುಲ್ ರೈಡ್ ಇರುತ್ತೆ. ಎಷ್ಟೋ ವರ್ಷ ಆದಮೇಲೆ ನಾವು ಬುಲ್ ರೈಡ್ಗೆ ಹೋಗ್ತಾ ಇದ್ವಿ. ಸೊ ಚೆನ್ನಾಗಿತ್ತು. ಜಸ್ಟ್ ಒಂದು 100 ಮೀಟರ್ಸ್ ಅಷ್ಟು ದೂರ ಕರ್ಕೊಂಡು ಹೋಗ್ತಾರೆ. ಅನ್ನಿಸ್ತಿದೆ ಅಲ್ವಾ? ಇದರದ್ದು ಡೀಟೇಲ್ಸ್ ಎಲ್ಲ ಆಮೇಲೆ ಅವರೇ ಹೇಳ್ತಾರೆ. ಸೊ ನೇಚರ್ ಅಂತೂ ನೋಡಲಿಕ್ಕೆ ಸಖತ್ತಾಗಿದೆ. ಈ ಥರ ರೈಡ್ ಯಾವತ್ತೂ ಹೋಗಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟಾಡೋಕ್ಕಂತೂ ಡಿಫ್ರೆಂಟ್ ಪ್ಲೇ ಏರಿಯಾ ಇರುತ್ತೆ, ಚೆನ್ನಾಗಿ ಆಟ ಆಡ್ಬೋದು. ಇವಾಗ ಹನಿ ಬೀ ಬಗ್ಗೆ ಅವ್ರು ಏನು ಹೇಳ್ತಾರೋ ತಿಳ್ಕೊಳ್ಳೋಣ ಬನ್ನಿ. I'm going to explain about beekeeping. So before I start to tell about bees, so why do we need bees? ಏನಕ್ಕೆ ಬೇಕು ಜೇನು ನಮಗೆ? Pollination. If the proper pollination happens means then only we'll get more yield in the agricultural produce. We want to increase quantity, quality through the bee pollination only. ಕೃಷಿಯಲ್ಲಿ ಯಾವುದೇ ಬೆಳೆನ ಬೆಳೆದ್ರು ಚೆನ್ನಾಗಿರ್ಬೇಕು ಅಂತಂದರೆ ಜೇನುಹುಳುಗಳು ಪರಾಗಸ್ಪರ್ಶ ಮಾಡಬೇಕು. In the world, like 70 to 80% of the pollination, crop pollination is depends on honeybees only. The remaining 20 to 30% will depends on other insects like butterflies, human hands, wind, water, like that will happen. ಮನುಷ್ಯರ ಕೈಯಿಂದ, ಗಾಳಿಯಿಂದ, ನೀರಿಂದ, ಬೇರೆ ಇನ್ಸೆಕ್ಟ್ಸಿಂದ ಆಗುತ್ತೆ. ಸೊ ಮೇಜರಾಗಿ ಆಗೋಂಥದ್ದು ಜೇನುನೊಣಗಳು. ಪಾಟ್ಸ್ಗಳಲ್ಲಿ ಬೆಳೆಯೋದಾಗಿರ್ಬೋದು ಅಥವಾ ಏನಾದರೂ ಟೆರೆಸ್ ಗಾರ್ಡನಿಂಗ್ ಅಂಡ್ ಸೊ ಯು ಬೈ ಮೆನ್ಯೂರ್ ಫ್ರಮ್ ಔಟ್ಸೈಡ್. ಸೊ ಈ ಫ್ಲವರ್ಸ್ ಅಂಡ್ the same amount of coco peat powder 1:1 ratio and 1 spoon of microbial culture for that 100 gram. Microbial culture is a bacterial culture. It's in a powder format. So it helps to make decompose that manure. There is no germs, there is no worms. You have to keep on adding, and once it's filled, you need to keep it around 60 to 70 days. Then it will be a dry manure like this. 60 ರಿಂದ 70 ದಿನ ಬಿಟ್ಟಾದ್ರೆ ಕಂಪ್ಲೀಟ್ ಏನು ಇರಲ್ಲ. ನೀವು ಅದು ನೋಡಿ ಒಂಚೂರು ಸ್ಮೆಲ್ ಇಲ್ಲ, ಹುಳ ಇಲ್ಲ, ಕಂಪ್ಲೀಟ್ಲಿ ಡ್ರೈ ಮೆನ್ಯೂರ್ ಆಗಿ ಸಿಗುತ್ತೆ. ಏರಿಯೇಷನ್ temperature of the 15 seconds, then immediately we will cool into 3 to 4 degrees Celsius. That's a pasteurization. In that pasteurization we have 2 variants. One is A2, one is normal, mixed of all the kinds. That's slim milk also we have 2 variants, same A2 and normal. A slim milk means whatever the cream is there in the milk, that too we are completely remove that. Usually in the milk 4% fat is there, that 4% we are reduced to 0.5%. Obese people or diet conscious ಇರೋಂಥವ್ರು slim milk ಬಳಸ್ತಾರೆ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಯ್ತು. ಸೊ ನೆಕ್ಸ್ಟ್ ಊಟ ಸೆಕ್ಷನ್. ಈ ಥರ ಊಟ ಅಂತೂ ಯಾವತ್ತೂ ತಿಂದಿರಲಿಲ್ಲ. ಜಸ್ಟ್ ಎಲ್ಲ ಬ್ರೌನ್ ರೈಸ್ ಮತ್ತು ರಾಗಿ ಮುದ್ದೆ, ಈ ಥರ ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಫಾರ್ಮ್ಗೂ ಬರಬೇಕಂದ್ರೆ 500 ಆದರೆ 1 ಡೇಗೆ. ನಾವು ನೈಟ್ ಸ್ಟೇ ಮಾಡಬೇಕು ಅಂದರೆ 1000 ರೂಪೀಸ್ ಪೇ ಮಾಡ್ಬೋದು. ಅಷ್ಟೇ ತಗೋತಾರೆ. ಒಳಗಡೆ ಏನು ಮತ್ತೆ ದುಡ್ಡೇನು ಕೊಡಂಗಿರಲ್ಲ. ಸೊ ವೆಜ್ಜಸ್ ಏನು ತಗೋತೀವೋ ನಾವು ಅಷ್ಟಕ್ಕೆ ಮಾತ್ರ. ಕಾಫ್ ಸಿರಪ್ and polo update another. This is a natural flavor, peppermint plant. So whatever you smell it now, this is a wild coriander. This is edible only. So instead of using that one bunch, you can use 3-4 leaves. That much aroma will come. ತುಂಬಾ ಸ್ಟ್ರಾಂಗ್ ಇರುತ್ತೆ. So mostly coastal region people they are growing this. So it's there in my Coorg coffee estate. Udupi, Mangalore,
types of varieties of vegetables. So including leafy vegetables also, rooty vegetables also. All the vegetables we grown in a raised bed concept. ಇಲ್ಲಿ ನಾವು ನೋಡ್ತಾ ಇರೋದೆಲ್ಲ ಲೀಫಿ, ಆ ಕಡೆಗೆ ಕ್ಯಾಬೇಜು ಮತ್ತೆ ಕ್ಯಾರೆಟು ರ್ಯಾಡಿಶ್ ಈ ತರ ಎಲ್ಲ ವೆಜ್ಜಸ್ಸು ಇದೆ. ಸೊ ಎಲ್ಲ ಆರ್ಗಾನಿಕ್ ಆಗಿ ಬೆಳೆಸ್ತಾರೆ. ನಮ್ ಕೈಯಿಂದ ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಆ ಖುಷಿನೇ ಬೇರೆ ಅಲ್ವಾ. ಸೊ ತುಂಬಾ ಖುಷಿ ಆಯ್ತು. ಇದು ಬೇರೆ ಆರ್ಗಾನಿಕ್ ಅಲ್ಲಿ ಬೆಳೆಸಿರೋದು, ಟೇಸ್ಟುನು ಹಾಗೆ ಇದೆ. ಒನ್ ಟೈಮ್ ಆದ್ರೂ ಫಾರ್ಮ್ ವಿಸಿಟ್ ಮಾಡಿ. ನಮ್ಗೆ ಬೇರೆಯವ್ರು ಹೇಳೋದಕ್ಕಿಂತ ನಾವು ಸ್ಟ್ರೈಟ್ ಆಗಿ ನೋಡಿದ್ರೆ ಅದು ಬೇರೆ ಇರತ್ತಲ್ವಾ. ಸೊ ಆತರ ಎಕ್ಸ್ಪೀರಿಯನ್ಸ್ ಆದ್ರೆ ನಿಮ್ಗೂ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿರತ್ತೆ. ರೇಟ್ ಕಾಸ್ಟ್ ಇದ್ರೂನು ಎಲ್ಲ ಆರ್ಗಾನಿಕ್ ಆಗಿ ತಿನ್ಬೋದು ನಾವು. ಅಕ್ಷಯಕಲ್ಪ ಆಪ್ ಅಲ್ಲಿ ನಮ್ಗೆ ಇವ್ರ ಪ್ರಾಡಕ್ಟ್ಸ್ ಎಲ್ಲ ಸಿಗತ್ತೆ. ಸೊ ಒಂದ್ಸ್ ಟ್ರೈ ಮಾಡಿ. ಇವಾಗ ಹಸು ಬಗ್ಗೆ ಏನ್ ಹೇಳ್ತಾರೋ ಕೇಳೋಣ ಬನ್ನಿ. ಅಲ್ವಾ, ಅವು ಅಮೃತ್ ಮಹಲ್ ಪ್ಲಸ್ ಹಳ್ಳಿಕಾರ್ ಎರಡು ಸಹ ನಮ್ದು ಕರ್ನಾಟಕ ತಳಿಗಳು, ದೇಸಿ ಬ್ರೀಡ್. ಮತ್ತೆ ಒಂದು ಸಾಯಿವಾಲ್ ಇದೆ, ಒಂದು ಗಿರ್ ಇದೆ. ಅವೆರಡು ಬ್ರೀಡ್ ಸಹ ಗುಜರಾತ್ ಬ್ರೀಡು. ಅವೇ ನಮ್ಮಲ್ಲಿ ಇರೋವೆಲ್ಲ ಇಲ್ಲಿ ಕ್ರಾಸ್ ಬ್ರೀಡು. ಪ್ಯೂರ್ ಬ್ರೀಡ್ಸ್ ಯಾವ ಇಲ್ಲ, ಯಾಕೆಂದ್ರೆ ಪ್ಯೂರ್ ಬ್ರೀಡ್ಸ್ ಯಾವ ನಮ್ಮಲ್ಲಿ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾವೆಲ್ಲ ಅನಿಮಲ್ಸ್ ನಾವ್ ಈ ತರ ಫುಡ್ ಏನ್ ಕೊಡ್ತೀವಿ ಅಂದ್ರೆ ಇದನ್ನ TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಇವಾಗ ಫ್ರೆಶ್ ಹಾಲನ್ನ ನಾವು ಟೇಸ್ಟ್ ಮಾಡ್ಬೋದು. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಸಂಜೆನೆ ಆಗೋಯ್ತು. ಸೊ ನೆಕ್ಸ್ಟ್ ಟೆಂಟ್ ಹೌಸ್. ಬನ್ನಿ ಫ್ರೆಂಡ್ಸ್, ಟೆಂಟ್ ಹೌಸ್ ತೋರಿಸ್ತೀನಿ. ಫಾರ್ಮ್ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ಟೆಂಟ್ ಹೌಸ್ ಬರುತ್ತೆ. ಸೊ ಬಂದ್ಬಿಡ್ತು. ಈ ತರ ಇದೆ ನೋಡಿ ಟೆಂಟ್ ಹೌಸಸ್. ಸೊ ಇಲ್ಲೇ ಸ್ಟೇ ಮಾಡಿದ್ರೆ ನೈಟ್ ಈ ತರ ಟೆಂಟ್ ಕೊಡ್ತಾರೆ. ನಮಗೂ ಬೇಕಿರೋ ನಂಬರ್ ಇಲ್ಲಿಲ್ಲ, ಅದು ಇನ್ನೊಂದ್ ಕಡೆ ಇರತ್ತೆ. ಸೊ ಇವಾಗ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಈ ತರ ಇರತ್ತೆ. ಸೊ ಇಲ್ಲಿ ನಮ್ಗಿರೋದು ನೋಡಿದ್ರಾ, ಈ ತರ ಇದೆ. ಸೊ ನಾನಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ತರದು. ಸೊ ತುಂಬಾ ಚೆನ್ನಾಗಿದೆ ಟೆಂಟ್ ಹೌಸಸ್. ಇದೆಲ್ಲ ನೋಡೋ ಅಷ್ಟೊತ್ತಿಗೆ ರಾತ್ರಿನೇ ಆಗೋಯ್ತು. ಸೊ ನೈಟ್ 7 o'clock ಕ್ಯಾಂಪ್ ಫೈರ್ ಹಾಕಿದ್ದಾರೆ. ಇದು ತುಂಬಾ ಚೆನ್ನಾಗಿತ್ತು. ಮಕ್ಳಿಗಂತೂ ಚಳಿಯಲ್ಲಿ ಈ ತರ ಆಟ ಆಡಕ್ಕೆ ತುಂಬಾ ಚೆನ್ನಾಗಿರತ್ತೆ. ಡೇ 2 ಮಾರ್ನಿಂಗ್ ವಾಕ್ಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ನಾವು ನೇಚರ್ ಇಲ್ಲಿ ಎಂಜಾಯ್ ಮಾಡ್ಬೋದು. ಈಚ್ ಬಲೂನ್ ಇನ್ಲೆಟ್ ಪೈಪ್ ಇದೆ. ಒಂದೊಂದಕ್ಕೂ ಪೈಪ್ ಇದೆ ಒಳಗಡೆ ಆ ಸ್ಲರಿನ ಫೀಡ್ ಮಾಡೋದಕ್ಕೆ, ಬಗ್ಗಡನ ತುಂಬೋದಕ್ಕೆ. ಸೊ ಇನ್ ಈಚ್ ಬಲೂನ್ ವಿ ಆರ್ ಫೀಡಿಂಗ್ ಲೈಕ್ 750 liters per day. So we are having a 6 balloons. In each balloon we are getting 3 to 4 kgs of methane gas. In all the 6 balloons we are getting more than 20 kg. ಒಂದೂವರೆ ಸಿಲಿಂಡರ್ ಅಷ್ಟು ನಮಗೆ ಮಿಥೇನ್ ಗ್ಯಾಸ್ ಸಿಗುತ್ತೆ ಡೈಲಿ, ಪ್ರತಿನಿತ್ಯ. ದಿಸ್ ಇಸ್ ಸಫಿಷಿಯಂಟ್ ಫಾರ್ ಕುಕಿಂಗ್ ಇನ್ ಅ ವೀಕ್ ಡೇಸ್ ಆದರೆ ಒಂದು 400-500 ಪೀಪಲ್ಗೆ ಕುಕ್ ಮಾಡ್ತಾರೆ. ಸೊ ವೀಕೆಂಡ್ಸ್ ಆದರೆ ಮೋರ್ ದ್ಯಾನ್ 600-700 ಪೀಪಲ್ಸ್, ವಿಸಿಟರ್ಸೇ ಮೋರ್ ದ್ಯಾನ್ 200 ಇರ್ತಾರೆ. ಹಂಗಾಗಿ ಅಟ್ ದಟ್ ಟೈಮ್ ವಿ ಆರ್ ಯೂಸಿಂಗ್ LPG. ಸೊ ದ ಬ್ಲಾಕ್ ಕಲರ್ ಪೈಪ್ ಇಸ್ ಗೋಯಿಂಗ್ ನಾ. The 2 pipes are going, one is straight and the left side. So this is going to cow shed. ನೆಕ್ಸ್ಟ್ ಹಾರ್ವೆಸ್ಟ್ ಸೆಕ್ಷನ್ ಇರುತ್ತೆ. ನಾವು ಏನೇನ್ ಬೇಕೋ ಅದೆಲ್ಲ ನಾವೇ ಹಾರ್ವೆಸ್ಟ್ ಮಾಡ್ಕೋಬಹುದು. ನಾವು ಇಷ್ಟೆಲ್ಲ ಆರ್ಗಾನಿಕ್ ವೆಜ್ಜಸ್ನ ಮನೆಗೆ ತಗೊಂಡು ಹೋಗ್ತೀವಿ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಬಗ್ಗೆ ಇಲ್ಲೆಲ್ಲ ಡಿಟೇಲ್ ಆಗಿ ಹೇಳ್ತಾರೆ. ಒಂದು ಸ್ಮಾಲ್ ಓರಿಯೆಂಟೇಷನ್ ಮಾಡ್ತಾರೆ. ನಾವೇನಾದ್ರೂ ಡೌಟ್ ಇದ್ರೂ ಇಲ್ಲಿ ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಕೋನಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತೋರಿಸ್ತಾರೆ. ಸೊ ಇವ್ರು ಹೇಗೆ ಹೈಜೆನಿಕ್ ಆಗಿ ಮಾಡ್ತಾ ಇದ್ದಾರೆ ಏನು ಅಂತ ಇಲ್ಲಿ ನೋಡ್ಬೋದು ನಾವು. ವರ್ಜಿನ್ ಆಯಿಲು ಸಿಗುತ್ತೆ, ಪ್ಯೂರ್ ಕೋಕೋನಟ್ ಆಯಿಲ್ಸ್ ಸಿಗುತ್ತೆ. ಎಲ್ಲ ಇವ್ರ ಆ್ಯಪಲ್ಲೇ ತಗೋಬೋದು ನಾವು. ನೆಕ್ಸ್ಟ್ ಪ್ಲೇ ಏರಿಯಾ ಕರ್ಕೊಂಡು ಹೋಗಿದ್ದಾರೆ. ಇದು ಕೋಕೋನಟ್ ಟ್ರೀ ಕ್ಲೈಂಬಿಂಗ್. ಇದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ನಮಗೆ.
ಸೊ ತುಂಬ ಚೆನ್ನಾಗಿದೆ ಇದ್ರದ್ದು ಎಕ್ಸ್ಪೀರಿಯನ್ಸ್. ಫೈನಲಿ ಸ್ಟಾಫ್ ಬಗ್ಗೆ ಹೇಳಬೇಕು, ಅವರು ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಪೇಷನ್ಸ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಅಕ್ಷಯ ಕಲ್ಪ ಆಲ್ಸೋ. ಫಾರ್ಮ್ ಲೊಕೇಶನ್ ಆ್ಯಂಡ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸೊ ಅಲ್ಲಿ ಚೆಕ್ ಮಾಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.